ಇಲ್ಲ ರಾಜಕಾರಣಕ್ಕೆ ಬರ್ತೀಯಾ, ಬೀದಿಯಲ್ಲೂ ನಾಯಿಗಳು ಬರ್ತವೆ, ತಕ್ಕೊಳ್ಳೋ ತಮ್ಮಿದ್ರೆ ಬಾ. ನನ್ನ ಸಿಎಂ ತಂಟೆಗೆ ಯಾವನಾದ್ರೂ ಬಂದ್ರೆ ನಾನು ಸುಮ್ಮನೆ ಇರಲ್ಲ, ನನ್ನ DCM ತಂಟೆಗೆ ಯಾವನಾದ್ರೂ ಬಂದ್ರೆ ಸುಮ್ಮನೆ ಇರಲ್ಲ. ಅದು ಪತ್ನಾಳಾದ್ರೂ ಯತ್ನಾಳಾದ್ರೂ ಇಲಿ ಆದ್ರೂ ಮರಿ ಆದ್ರೂ ಐವಕ್ಕೆ ಬಿಜೆಪಿ JDS ಅವ್ರಿಗೆ ಹೇಳೋದು ಇಷ್ಟೇ ಅಣ್ಣ. ಅಪ್ಪ ನಿಮ್ ಕ್ವಶನ್ ಕೇಳಿದ್ರು ನಾನು ಬೇಡ ಅಲ್ಲ, ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಯಾಬ್ರೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಏನಾದ್ರೂ ಸಿದ್ದರಾಮಯ್ಯನವರೇ ಅಂತ ಏನಾದ್ರು ಸಿಂಗ್ಯುಲರ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳ ಹೇಳ್ತೀನಿ. ಇವತ್ತು ಎಷ್ಟೋ ಕಡೆ SC STಗಳನ್ನ ಮನೆಯಲ್ಲಿ ಬಿಟ್ಕೊಳ್ಳಲ್ಲ. ಇವತ್ತು ಎಂಟೈರ್ KS ಆಫೀಸರ್ನ SC ST ಮನೆಗಳಲ್ಲಿ ಕೂತಿ ಕಷ್ಟ ಚಾಲು ಮಾಡ್ತಿದೀವಿ. ಇದೊಬ್ಬ ಶೋಷಿತ ಹುಡುಗ ಮಾತ್ರ ಮಾಡಕ್ ಸಾಧ್ಯ. ತಿಮಿಂಗ್ಲಾಗಳ ಮಧ್ಯೆ ಈಸ್ತಾ ಇದ್ದೀನಿ, ಸಾಧ್ಯ ಆದ್ರೆ ಕಾಪಾಡ್ಕೊಳ್ಳಿ. ಈ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ 201, 202ನೇ ಹಳ್ಳಿ ಇವತ್ತು ಮುಗಿತು. ಇನ್ನ 155 ಹಳ್ಳಿ ಇದೆ. ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಟು ನಾನು ಕುರುಬ ಸಮುದಾಯಕ್ಕೆ ಕೇಳ್ತೀನಿ, ನಿಮ್ಮ ಸಮುದಾಯದ ಮಕ್ಕಳು ಬೆಳಿಬೇಕು, ಎತ್ತರಕ್ಕೆ ಬೆಳಿಬೇಕು, ಚೆನ್ನಾಗಿ ಓದಬೇಕು. ಶೋಷಿತರು, ನಾವೆಲ್ಲ ಶೋಷಿತರು. ನಾನು ಒಂದು ಶೋಷಿತ ಸಮುದಾಯದ ಹುಡುಗ, ಒಂದು ಅಹಿಂದಾದ ಹುಡುಗ. ಅಷ್ಟು ಸುಲಭ ಅಲ್ಲ ನಾವು ಬೆಳೆಯೋದು, ಅಷ್ಟು ಸುಲಭ ಖಂಡಿತವಾಗೂ ಅಲ್ಲ. ಒಬ್ಬ ಶೋಷಿತ ಸಮುದಾಯದ ಹುಡುಗ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಆದರೆ ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ B ಫಾರ್ಮ್ ಕೊಟ್ಟು ನಾನು MLA ಮಾಡಿದೆ ಅಂದರೆ ಒಂದು ಶೋಷಿತ ಸಮುದಾಯಕ್ಕೆ ನನ್ನ ಪಕ್ಷ, ನನ್ನ ರಾಹುಲ್ ಗಾಂಧಿ ಕೊಟ್ಟಿರೋ ಕೊಡುಗೆ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ಅಣ್ಣ, ಮಂಚೇನಹಳ್ಳಿ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ. ಊರೆಲ್ಲ ಕುರುಬ ಸಮುದಾಯದವ್ರೆ. ಅವ್ರ ಹತ್ರ ಹೋಗಿ ಅವ್ರ ಕಷ್ಟ ಕೇಳಿ, ಒಂದು ರೋಡ್ ಕೇಳಿದರೆ ಸ್ವಲ್ಪ ಸರ್ಕಾರದಲ್ಲಿ ಪ್ರಸ್ತಾಪ ಸಲ್ಲಿಸ್ತಿದ್ದೀವಿ. ಅದು ಪ್ರೈವೇಟ್ ಲ್ಯಾಂಡ್ಗೂ ಗೌರ್ಮೆಂಟ್ ಲ್ಯಾಂಡ್ಗೆ ಸ್ವಲ್ಪ ತಕರಾರಿದೆ, ಅದನ್ನು ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಈಗ ಅಣ್ಣವರು ಕುರುಬ ಸಮುದಾಯಕ್ಕೆ ಜಮೀನು ಅಂತ. ಹಣ ವಾಸ್ತವವಾಗಿ ಎಲ್ಲಿ ಕೊಡ್ಬೋದು ಏನು ಅಂತ ನನಗೆ ಸಡನ್ ಆಗಿ ಮಾತು ಕೊಡೋದಕ್ಕಿಂತ, ಯಾಕೆಂದರೆ ಎಲ್ಲ ಸಮುದಾಯದವರು ಸಿಟಿ ಲಿಮಿಟ್ಸಲ್ಲೇ ಕೇಳ್ತಿರೋದ್ರಿಂದ ನಾನು ಪ್ರಾಮಾಣಿಕವಾಗಿ ಬೇರೆ ಸಮುದಾಯಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನಿಮ್ಮ ಸಮುದಾಯಕ್ಕೆ ಕೊಟ್ಟು ಒಂದು ಭವನ ಮಾಡ್ಕೊಡ್ತೀವಿ. ನಾನು ಜಿಲ್ಲಾಧಿಕಾರಿಗಳಿಗೂ ಈಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮಗೆ ಸ್ವಲ್ಪ ಟೈಮ್ ಕೊಡಿ. ಯಾಕೆಂದರೆ ಈಗ ಏನಾಗ್ಬಿಟ್ಟಿದೆ ಅಣ್ಣ, ಏನಾದರೂ ಜಾಗ ಅನೌನ್ಸ್ ಮಾಡಿದ್ರೆ ಅಲ್ಲಿ ಯಾರೋ ದರಖಾಸ್ತಲ್ಲಿ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿರ್ತಾರೆ, ಸಮಸ್ಯೆ ಆಗುತ್ತೆ. ನಾನು ಪ್ರಾಮಾಣಿಕವಾಗಿ ಅಣ್ಣ ಮುಂದಿನ ಜಯಂತಿ ಅಷ್ಟೊತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಖಂಡಿತವಾಗಿ ಆದಷ್ಟು ಬೇಗ, ನಾಳೆ ಲಿಟಿಗೇಷನ್ ಇರಬಾರ್ದಣ್ಣ, ನಿಮ್ಮ ಮಕ್ಕಳಿಗೂ ಅನುಕೂಲ ಆಗಬೇಕು ಅಂತ ಜಾಗ ಹುಡುಕಿ ನಾನು ಭವನ ಕಟ್ಟಿಸ್ಕೊಡ್ತೀನಿ. ಅದು ನಾನು ಮಾತು ಕೊಡ್ತೀನಿ. ಮತ್ತು ಮುಂದಿನ ಜಯಂತಿಯಲ್ಲಿ ಕೇಳಬೇಡಿ, ಇಲ್ಲಿ ಯದಪ್ಪ ಲಾಸ್ಟ್ ಹೇಳೋ ಶಕ್ತಿ ನೀನು ಇವಡೇ ಶಪ್ಪಿಸ್ತಾಣ ಅಂತೀಗ. ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ. ಮತ್ತು ಎಲ್ರಿಗೂ ನಾನು ಹೇಳೋದಿಷ್ಟೇ, ಶೋಷಿತ ಸಮುದಾಯದ ಹುಡುಗರು ಹುಡುಗಿರು ಇದ್ದೀರಾ, ಜೀವನದಲ್ಲಿ ಒಂದು ಕೆಲಸಕ್ಕೆ ಹೋಗ್ತೀರಾ, ಶ್ರದ್ಧೆಯಿಂದ ಕೆಲಸ ಮಾಡಿ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ನೀಟಾಗಿ ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡಿ. ಪಾಲಿಟಿಕ್ಸ್ಗೆ ಬರ್ತೀರಾ, ನೀಟಾಗಿ ಪಾಲಿಟಿಕ್ಸ್ಗೆ ಬರ್ರಿ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಒಂದೊಂದು ಫೀಲ್ಡ್ಗೆ ನೀನೊಂದು ಕೆಲಸಕ್ಕೆ ಹೋಗ್ಬೇಕು ಅಂದರೆ ನೆಟ್ಟಿಗೆ ಬೆಳಗ್ಗೆ 9ಕ್ಕೆ ಹೋಗಿ 5ಕ್ಕೆ ಬಂದು ನೆಮ್ಮದಿಯಾಗಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರು, ನೀನು ಯಾರೂ ಕೇಳಲ್ಲ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಲಾಸ್ ಆಗುತ್ತೆ, ಬ್ಯಾಂಕ್ ಅಕೌಂಟ್ ಟಾರ್ಚರ್ ಇರುತ್ತೆ, EMI ಕಟ್ಟೋ ಡಿಲೇ ಆಗುತ್ತೆ. ಇಂಥವೆಲ್ಲ ಫೇಸ್ ಮಾಡೋಕ್ಕೆ ದಮ್ಮಿದ್ರೆ ಒಂದು ಕಂಪ್ನಿ ಕಟ್ಟು. ಇಲ್ಲ ರಾಜಕಾರಣಕ್ಕೆ ಬರ್ತೀಯಾ, ಬೀದಿಯಲ್ಲೂ ನಾಯಿಗಳು ಬೊಗಳ್ತವೆ, ತಟ್ಕೊಳ್ಳೋ ದಮ್ಮಿದ್ರೆ ಬಾ. ಈಗ ನೋಡು, ನನ್ನನ್ನು ಆವಾಗ ನಾಯಿಗಳು ಬೊಗಳ್ತಾನೇ ಇರ್ತವೆ. ನಮ್ಮ ಗರ್ಜನೆ ನಿಂತಿದ್ಯಾ ಏನೋ? ನನ್ನ CM ತಂಟೆಗೆ ಯಾವನಾದ್ರೂ ಬಂದ್ರೆ ನಾನು ಸುಮ್ಮನೆ ಇರಲ್ಲ, ನನ್ನ DCM ತಂಟೆಗೆ ಯಾವನಾದ್ರೂ ಬಂದ್ರೆ ಸುಮ್ಮನೆ ಇರಲ್ಲ. ಅದು ಪತ್ನಾಳಾದ್ರೂ ಯತ್ನಾಳಾದ್ರೂ ಇಲಿ ಆದ್ರೂ ಮರಿ ಆದ್ರೂ ಐ ಡೋಂಟ್ ಕೇರ್. ನನ್ನ ಮುಖ್ಯಮಂತ್ರಿ ನನ್ನ ಧೈರ್ಯ, ನನ್ನ ಮುಖ್ಯಮಂತ್ರಿ ನನ್ನ ಭರವಸೆ, ನನ್ನ ಮುಖ್ಯಮಂತ್ರಿ ನನ್ನ ಭವಿಷ್ಯ. ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯಲ್ಲ, ಅದು ರೈತನ ಮಗ ರಾಮನಾದ ಸಿದ್ದರಾಮನ ಕಥೆ. ಇದು ನಾನು ಸಾಹೇಬ್ರ ಬಗ್ಗೆ ಫೈಟ್ ಮಾಡಿ BJP ಅವ್ರನ್ನ ಎದುರಾಕೊಂಡಿದ್ದಕ್ಕೆ ನನ್ನ ಮೇಲೆ 8 ಕೇಸ್ ಹಾಕಿದ್ರು. ನಾನು ಫೈಟ್ ಮಾಡೋಕ್ಕೆ, ನನ್ನ ಬಾಯಿ ಕಂಟ್ರೋಲ್ ಮಾಡೋಕ್ಕೆ. మీరేనమ్నూరే అంట్రా ನನ್ನ ಕಂಟ್ರೋಲ್ ಶಾಕ್ ಐತಿ ನಮ್ರ ಪವರ್ ಇಲ್ಲದೆ ಇದ್ದಾಗೆ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸ್ಪೀಡ್ ಕಂಟ್ರೋಲ್ ಮಾಡಕ್ಕೆ ಆಗಲಿಲ್ಲ. ಅಣಕ್ನೂರು ತೊಡಕ್ಪಾಯಿರಿ ಔತ್ಲಕ್ಕೆ ವಸ್ತಿ ಅಣಕ್ನೂರು ತೊಡಕ್ಪೇನ್ರಿ ಏಮೈತಿಂದೆ. ನಾನು ಒಂದೇ ಹೇಳೋದು, ನನ್ನ ಲೀಡರ್ ತಂಟೆಗೆ ಬಂದರೆ ನಾನು BJP JDS ಅವ್ರಿಗೆ ಹೇಳೋದು ಇಷ್ಟೇ ಅಣ್ಣ. ಅಪ್ಪ ನಿನ್ನ ಕ್ವಶನ್ ಕೇಳಿದ್ರು ನಾನು ಬೇಡ ಅನ್ನಲ್ಲ. ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಯಾಬ್ರೆ ಅಂತ ಸ್ಟಾರ್ಟ್ ಮಾಡಬೇಕು. ಏನಾದರೂ ಸಿದ್ದರಾಮಯ್ಯನವರೇ ಅಂತ ಏನಾದರೂ ಸಿಂಗ್ಯುಲರ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳ ಹೇಳ್ತೀನಿ
ಆ ಹಿಂದೂ ಇಲಿ ಮತ್ತೆ ಇನ್ನೊಂದು ಮೈಸೂರಿನ ಕೋತಿ ಇಬ್ಬರಿಗೂ ಹೇಳ್ತೀನಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ತಂಟೆಗೆ ಬರಬಾರ್ದು ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ಇದ್ದೀನಣ್ಣ. ಈಗ ಭಾಳಷ್ಟು ಜನಕ್ಕಿದೆ, ವೇದಿಕೆಯಲ್ಲಿರೋ ಸಮುದಾಯದ ಮುಖಂಡರು. ಅಣ್ಣ ಅಕ್ಕ ಅಂದ್ರಕಿ ನಾನು ರಿಕ್ವೆಸ್ಟ್ ಮಾಡೋದು, ಈಗ ಮುಂದಿನ ವಾರದಲ್ಲಿ ನಾವು ಇಂದಿರಾ ಕಿಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮನೆಗೆ 2,000 ಗೃಹಲಕ್ಷ್ಮಿ, ಬಸ್ಸಲ್ಲಿ ಫ್ರೀ, ಅಕ್ಕಿ ಕೊಡ್ತಾ ಇದ್ದೀವಿ, ಈಗ ಇಂದಿರಾ ಕಿಟ್ ಕೊಡ್ತಿದ್ದೀವಿ. 5 ಗ್ಯಾರಂಟಿಯಲ್ಲಿ 56,000 ಕೋಟಿ ಖರ್ಚು ಮಾಡಿ ನಾವು ಕೊಡ್ತಿದ್ರೆ ಈ ಬೇರೆ ಪಕ್ಷದವರು ದುಡ್ಡು ಹಾಕ್ಲಿಕ್ಕಲ್ಲೇ ಈ ಅಪ್ಪನಿಂಟ್ನಿಗೆ ಅವನು ಅಡಗ್ತೀವರ మేము ಇಸ್ತಾಣ ಅಂತಾನೆ. ಈ ಬಿಜೆಪಿಯವರು ದುಡ್ಡು ಎಲ್ಲಿಂದ ತರ್ತಾರೆ? ಏನು ಇವರು ಅಪ್ಪನ ಮನೆಯಿಂದ ಕೊಟ್ಟಂಗೆ ಆಡ್ತಾರೆ ಇವರು. ನಮ್ಮ ಸರ್ಕಾರದಲ್ಲಿ 4 ಲಕ್ಷ ಬಡ್ಜೆಟಲ್ಲಿ ನಾವು 56,000 ಕೋಟಿ ಬಡವ್ರು ಕಾದನ ಏನಾದರೂ ಮಾತಾಡಿದ್ರೆ ಬಿಜೆಪಿಯವರು ಹೇಳ್ತಾರೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ತಾರಂತ. ಅಯೋಗ್ಯರ ಬನ್ನಿ ಹಳ್ಳಿಗಳಲ್ಲಿ ಕೂಟಕ್ಕೆ ನಡೆಸ್ತಾಂಡ್ಲಿ ಎಂದ್ರಕೋ ಭೀಮಿಸ್ತೆ ಸೋಮಾರಿ ಲೈತಾರೆ ಅಂತ. ಇವರೆಲ್ಲ ಬೆಂಗಳೂರುಗಳಲ್ಲಿ ಇಲ್ಲಿ ಬಿಜಾಪುರಲ್ಲಿ ಓಡಾಡ್ಕೊಂಡು ಬಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ಬಿಟ್ರೆ, ಅಣ್ಣ ನಾನು ಹಳ್ಳಿಗೆ ಹೋದ್ರೆ ಅಣ್ಣ ಕೆಲವ್ರು ಹೇಳ್ತಾರೆ ಸ್ವಾಮಿ ಕೂಲಿಗೆ ಹೋಗ್ಬಿಟ್ಟೆ ಕೂಟಕ್ಕೆ ನಡೆಸಲ್ಲ ಅಂತಾರೆ. ಅಂಥವ್ರಿಗೆ 2,000 ಕೊಟ್ಟರೆ ತಪ್ಪ, ಅಕ್ಕಿ ಕೊಟ್ಟರೆ ತಪ್ಪ? ಇದು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದು. ನಾವು ಇವತ್ತು ಇಂದಿರಾ ಕಿಟ್ ಬೇರೆ ಕೊಡ್ತಿದ್ದೀವಿ. ಬರೀ ಅಕ್ಕಿ ಕೊಟ್ಟರೆ ಅವ್ರಿಗೆ ಸಕ್ಕರೆ ಖಾರ ಇದು ಇವೆಲ್ಲ ಬೇಕು, ಆಯಿಲ್ ಅಂತ ಎಲ್ಲ ಬೇಕು ಅಂತೇಳಿ ಇಂದಿರಾ ಕಿಟ್ ಮಾಡಿ ಇನ್ನೊಂದು 1 or 2 ಮಂತ್ಸಿಂದ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ರಕ್ತ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯನ ರೂಲ್ ಮಾಡ್ತಿರೋದು. ದೇಶದ ಅತಿ ದೊಡ್ಡ OBC ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಪ್ರಶ್ನಾತೀತ ನಾಯಕ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಈ ರಾಜ್ಯವನ್ನು ಇಷ್ಟು ಸುಭಿಕ್ಷವಾಗಿ ಇಟ್ಟಿದ್ದಾರೆ ಅಂದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಕಾರಣ. ಸಿದ್ದರಾಮಯ್ಯ ಅಂದರೆ ಅದೊಂದು ನೇಮ್ ಅಲ್ಲ, ಇದು ಬ್ರ್ಯಾಂಡ್. ಅದೊಂದು ಬ್ರ್ಯಾಂಡ್, ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನೋದು ಅಂತ ಹೇಳ್ತಾ, ನನ್ನೆಲ್ಲ ತಂಡಕ್ಕೆ ವಿಶೇಷವಾಗಿ ನಮ್ಮ ಭೈರತಿ ಸುರೇಶ್ ಅಣ್ಣನಿಗೆ, ಅವರು ಸಹ ಭಾಳ ನಾನು ರಿಕ್ವೆಸ್ಟ್ ಮಾಡಿದೆ ಸುರೇಶ್ ಅಣ್ಣನಿಗೆಲ್ಲ, ಸರ್ ನಮ್ಗೆ ಹೆಚ್ಚೆಚ್ಚು ಅನುದಾನ ಕೊಡಿ ಸರ್, ಎಲ್ಲ ಶೋಷಿತರಿದ್ದೀವಿ, ಡೆವಲಪ್ ಆಗಬೇಕು ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲ ಒಂದೊಂದೇ ಬದಲಾವಣೆ ಮಾಡಿ. ಅಣ್ಣ ನೀವು ಎಷ್ಟೋ ಜನ MLAಗಳನ್ನ ನೋಡಿದ್ದೀರಾ, 50 ವರ್ಷದಿಂದ ಇಲ್ಲಿ ಹಿರಿಯರಿದ್ದೀರಾ. MLAಗಳು IBಗೆ ಬಂದು 10 ಜನ 20 ಜನ ಲೀಡ್ರ್ಗಳನ್ನ ಹಿಂದೆ ಹಾಕ್ಕೊಂಡು ಕಾಫಿ ಕುಡ್ಕೊಂಡು ಅರ್ಧ ಗಂಟೆ ಯಾವುದೋ ಒಂದು ಊರಲ್ಲಿ ಹೋಗಿ ಲೀಡ್ರ್ ಮನೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಹೊರಟೋಗ್ತಿದ್ರಿ. ಎಸ್, ನಾನು 10-20 ಜನ ಲೀಡ್ರ್ಗಳನ್ನ ಹಿಂದೆ ಹಾಕ್ಕೊಂಡು ನಾನು ಸುತ್ತವನಲ್ಲ. ಆದರೆ ಹಳ್ಳಿಗೆ ಹೋಗಿ 200 ಜನರ ಕಷ್ಟ ಕೇಳ್ತಿದ್ದೀನಿ. ಇದು ನನ್ನ ತಪ್ಪ? MLA ಅಂದರೆ IBಯಲ್ಲಿ ಕೂತ್ಕೊಂಡು 20 ಜನ ಲೀಡ್ರು, ಆ ಜಾತಿಯವರೊಬ್ರು ಈ ಜಾತಿಯವರೊಬ್ರು ಪಕ್ಕದಲ್ಲಿ ಕೂರಿಸ್ಕೊಂಡು ಫೋಟೋಗೆ ಬಿದ್ದರೆ ಬಡವ್ರ ಕಷ್ಟ ಯಾರು ಕೇಳ್ತಾರೆ? ನಾನು 20-30 ಜನ ಲೀಡ್ರನ್ನ ಸುತ್ತು ಇಟ್ಕೊಂಡು ತಿರುಗೋ MLA ನಾನಲ್ಲ. 200 ಜನರ ಕಷ್ಟ ಕೇಳೋಕ್ಕೆ ಬೆಳಗ್ಗೆ 6:30 మీరు పైన 11 గంటలకు ఎమ్మెల్యేలు దిగొస్తా అండి. నేను 11 గంటల పాటు 2 ఊర్లు తిరిగి 20 జనం పెన్షన్ చేపించి ఆడ చాలనే ఇచ్చి వచ్చి ఫంక్షన్లో ಕೂಕೊಂಡ. ನಾನೊಬ್ಬ ಶೋಷಿತನಾಗಿರೋದಕ್ಕೆ ನನಗೆ ಬಡವ್ರ ಕಷ್ಟ ಆಗುತ್ತೆ. ಇವತ್ತು ಎಷ್ಟೋ ಕಡೆ SC STಗಳನ್ನ ಮನೆಯಲ್ಲಿ ಬಿಟ್ಕೊಳ್ಳಲ್ಲ. ಇವತ್ತು ಎಂಟೈರ್ KS ಆಫೀಸರ್ನ SC ST ಮನೆಗಳಲ್ಲಿ ಕೂರಿಸಿ ಕಷ್ಟ ಸಾಲ್ವ್ ಮಾಡ್ತಿದ್ದೀನಿ. ಇದೊಬ್ಬ ಶೋಷಿತ ಹುಡುಗ ಮಾತ್ರ ಮಾಡಕ್ಕೆ ಸಾಧ್ಯ. ಆಫೀಸರ್ಸ್ನ ಮೀಟ್ ಮಾಡೋಕ್ಕಾಗ್ತಿರಲಿಲ್ಲ. ಇವತ್ತು ನಾನಾಗಲಿ ಆಫೀಸರ್ಸ್ ಆಗಲಿ SC ST ಮನೆಗಳಲ್ಲಿ ಕೂತ್ಕೊಂಡು ಕಷ್ಟ ಕೇಳ್ತಿದ್ದೀವಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಧೈರ್ಯ, ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿರೋ ಧೈರ್ಯ. ಎಷ್ಟಾದರೂ ಆಗಲಿ ಅಣ್ಣ, ನಾನು ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ತಿಮಿಂಗ್ಲಾಗಳ ಮಧ್ಯೆ ಈಜ್ತಾ ಇದ್ದೀನಿ. ಸಾಧ್ಯ ಆದರೆ ಕಾಪಾಡ್ಕೊಳ್ಳಿ. ಜೈ ಸಿದ್ದರಾಮಯ್ಯ.